ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀನಾದೇನ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸಂಚಿಕೆಯ ಸುರುವಿನಲ್ಲಿ ವಿಕ್ರಮ್ ಕುಡಿಯೋಲಿಕ್ಕೆ ಅಂತ ಬಾಟಲ್ನ ತಕೊಂಡು ಮತ್ತೆ ವೇದನ್ನ ನೆನೆಸ್ಕೊಂಡು ಸೈಡಿಗೆ ಇಟ್ಟಿರ್ತಾನೆ. ಅವಾಗ ಬಾಲ ಮತ್ತೆ ಮುನ್ನ ಇಬ್ರು ಕೂಡ ಖುಷಿ ಪಡ್ತಾ ಇರ್ತಾರೆ. ಅಣ್ಣ ಎಷ್ಟು ಬದಲಾಗಿದ್ದಾನೆ, ಮೊದಲಿನ ತರ ಇಲ್ಲ ನೋಡ್ರು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ ಇಬ್ರು. ಮತ್ತೆ ವಿಕ್ರಮ್ ಅದೇ ಬಾಟಲ್ನ ತಕೊಂಡು ಕುಡಿಯೋದಿಕ್ಕೆ ಅಂತ ಹೇಳಿ ಹೋಗ್ತಾನೆ. ಅವಾಗ ಇಬ್ರು ಬಂದು, ಏನಣ್ಣ ನೀನು ಇದನ್ನ ನೀರು ಹಾಕೋದೆ ಹಾಗೆ ಕುಡಿತಾ ಇದೀಯಾ, ನೀನ್ ಬಾಟಲ್ನ ವಾಪಸ್ ಇಟ್ಟಿದ್ದನ್ನ ನೋಡಿ ಕುಡಿಯೋದು ಬಿಟ್ಬಿಟ್ಟಿದ್ದಾನೆ, ಅಣ್ಣ ತುಂಬಾ ಬದಲಾಗಿದ್ದಾನೆ ಅಂತ ಹೇಳಿ ಖುಷಿ ಪಟ್ವಿ. ಆದ್ರೆ ನೀನ್ ಮತ್ತೆ ಬಾಟಲ್ನ ತಗೊಳ್ತಾ ಇದೆಯಲ್ಲ, ನೀರು ಹಾಕಲ್ದೆ ಕುಡಿದ್ರೆ ಕಳ್ಳೆಲ್ಲ ಸುಟ್ಟೋಗುತ್ತೆ ಅಣ್ಣ ಅಂತ ಹೇಳಿ ಬಾಲ ಮತ್ತೆ ಮುನ್ನ ಇಬ್ರು ಅಲ್ಲಿಗೆ ಬಂದು ಹೇಳ್ತಾ ಇರ್ತಾರೆ. ಸುಟ್ಟೋದ್ರೆ ಸುಟ್ಟೋಗ್ಲಿ ಬಿಡು, ನಾನ್ ಸತ್ತೋದ್ರೆ ನನ್ ಇದ್ರೇನು, ನಾನು ಇಲ್ದೆ ಹೋದ್ರೇನು, ನನ್ನನ್ನು ಪ್ರೀತಿ ಮಾಡೋರು ನನಗೆ ಅಂತ ಯಾರಿದ್ದಾರೆ ಹೇಳ್ರು ಅಂತ ಹೇಳಿ ಈ ಕಡೆ ವಿಕ್ರಮ್ ಕೇಳ್ತಾ ಇರ್ತಾನೆ. ಅಪ್ಪನಿಗೆ ಕಾಳಜಿ ಮಾಡೋದು ಗೊತ್ತು ಅಷ್ಟೇ, ಆದ್ರೆ ಪ್ರೀತಿ ಮಾಡೋದು ಗೊತ್ತೇ ಇಲ್ಲ. ಇನ್ನು ನಮ್ಮಮ್ಮ ನನ್ ಪ್ರೀತಿ ಮಾಡ್ಬೇಕಾದವಳು ನನ್ನ ಚಿಕ್ಕ ಮಗುವಿನಲ್ಲೇ ಬಿಟ್ಟೋದ್ಲು. ಈಗ ಮದ್ವೆ ಆದ್ಮೇಲೆ ನನ್ನ ಹೆಂಡತಿ ನನ್ ಬೇತಾಳ ಬಿಟ್ಟೋಗಿದ್ದಾಳೆ. ನಾನು ಏನಕ್ಕೋಸ್ಕರ ಬದುಕ್ಬೇಕು, ಯಾರಿಗೋಸ್ಕರ ಬದುಕ್ಬೇಕು, ಬೇಡ ಇರೋದು ಇದೊಂದೇ, ನನ್ಗೆ ಇದೊಂದ್ ಬಿಟ್ರೆ ಇನ್ ಯಾರಿದ್ದಾರೆ ನನ್ ಜೊತೆ ಅಂತ ಹೇಳಿ ವಿಕ್ರಮ್ ತುಂಬಾ ಫೀಲ್ ಮಾಡ್ಕೊತಾ ಇರ್ತಾನೆ. ಹಾಗೆ ಮದ್ವೆ ಆಗಿ ಹೇಗೋ ಹೆಂಡತಿ ಮನೆಗ್ ಬಂದಿದ್ದಾಳೆ, ನಾನ್ ಪ್ರೀತಿಸಿದ ಹುಡುಗಿ ನನ್ ಜೊತೆಲಿದ್ದಾಳೆ ಅಂತ ಹೇಳಿ ಖುಷಿಯಾಗಿರೋ ಟೈಮಲ್ಲಿ ಬದಲಾಗ್ಬೇಕು. ಹಾಗೆ ಬದಲಾಗಿದ್ದೀನಿ ಕೂಡ ಅನ್ಕೊಳ್ಳೋ ಟೈಮಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡಿದ್ಯಾ, ನಾನ್ ಬೇಕು ಅಂತ ಯಾವ್ದನ್ನಾದ್ರೂ ಮಾಡಿದೀನಿ ನೀನು ಅಲ್ಲ, ಡೀಲ್ ಕೊಟ್ಟಿದ್ದೆ ಯಾರೋ, ಅಪಾಯ ಆಗಿದೆ ಅಂತ ಗೊತ್ತಾದ್ಮೇಲೆ ನಾನು ಹೋಗಿ ಅವಳನ್ನ ಕಾಪಾಡ್ಬೇಕು ಅಂತ ಕಾಪಾಡಿದ್ರೆ ಅವಳು ನನ್ ಮೇಲೆ ಕೋಪ ಮಾಡ್ಕೊಂಡು ಮನೆಗ್ ಬರಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿ ವಿಕ್ರಮ್ ಫೀಲ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ವೇದ ಈ ಶಕುಂತಲಾ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಹಾಗೆ ಹಳೆಯದನ್ನೆಲ್ಲ ಹೇಳೋದಿಕ್ಕೆ ಶಕುಂತಲಾ ಕೈಯಲ್ಲಿ ಆಗ್ತಾ ಇರೋದಿಲ್ಲ. ಇಲ್ಲಮ್ಮ, ನನ್ ಬದುಕು ಮುಗ್ದೋಗಿರುವಂತಹ ಅಧ್ಯಾಯ, ಬದುಕಿನ ಜೀವನದ ಕಥೆಗಳನ್ನ ನಿನ್ನ ಹತ್ರ ಹೇಳೋದಿಕ್ಕೆ ಆಗ್ತಾ ಇಲ್ಲ ಮಗ್ಳೆ, ನನ್ನನ್ನ ಕ್ಷಮಿಸ್ಬಿಡು. ಹಾಗೆ ನಿನ್ನ ಜೀವನ ನನ್ನ ಜೀವನದ ತರ ಆಗೋದು ಬೇಡ. ಸದ್ಯ ನಿನಗಿನ್ನು ಮಕ್ಳು ಮರಿ ಅಂತ ಆಗಿಲ್ಲ. ಮತ್ತೆ ಅವನ ಸಹವಾಸ ಮಾಡೋದು ಬಿಟ್ಟು ಅವನನ್ನ ಬಿಟ್ಬಿಡು, ಅವನ ಮನೆಗೆ ಹೋಗೋ ಪ್ರಯತ್ನ ಮಾಡ್ಬೇಡ ವೇದ ಅಂತ ಹೇಳಿ ಶಕುಂತಲಾರವರು ಹೇಳ್ತಾ ಇರ್ತಾರೆ. ಹಾಗೆ ಅಲ್ಲಿಗೆ ವೈಶು ಬರ್ತಾಳೆ. ವೈಶು ಬಂದು, ಅಮ್ಮ ನೀವಿನ್ನು ಮಲಗಿಲ್ವಾ, ಮಲ್ಕೊಳ್ಳಿ, ಯಾವಾಗ ನೋಡಿದ್ರು ಹೊಳ್ತಾನೆ ಇರ್ತೀಯಲ್ಲಮ್ಮ, ಟೈಮ್ ಆಯ್ತು ಮಲ್ಕೊಳ್ಳಿ ನೀವು ಹೊತ್ತಿಗೆ ಅಂತ ಹೇಳಿ ಶಕುಂತಲಾರವರು ಮತ್ತು ವೇದರವರನ್ನ ಮಲಗಿಸಿ ವೈಶು ಅಲ್ಲಿಂದ ಹೋಗ್ತಾಳೆ. ಇನ್ನು ಶಕುಂತಲಾರವರು ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಆಗ ವೇದನಿಗೆ ನಿದ್ದೆ ಬರೋದಿಲ್ಲ. ಮತ್ತೆ ಎದ್ದು ಕೂತ್ಕೊಂಡು, ಅಮ್ಮ ನೋಡಿದ್ರೆ ಏನೋ ಸತ್ಯನ ಬಚ್ಚಿಟ್ಕೊಳ್ತಾ ಇದ್ದಾರೆ, ನಾನೇ ಸತ್ಯನ ಏನಾದ್ರೂ ಮಾಡಿ ಹೊರ ಬರ್ಸ್ಬೇಕು, ಕಂಡು ಹಿಡಿಲೇಬೇಕು ಅಂತ ಹೇಳಿ ನಿಧಾನವಾಗಿ ಎದ್ದಿ ಮೇಲೆ ಕೂತ್ಕೊತಾಳೆ. ಹಾಗೆ ಮೇಲೆ ಎದ್ದು ಕೂತ್ಕೊಂಡು ಆ ಫೋಟೋನ ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ. ಅಂದ್ರೆ ಶಕುಂತಲಾರವರ ಡೈರಿಲಿದ್ದ ಫೋಟೋ ಮತ್ತೆ ವಿಕ್ರಮ್ ಕಡೆ ಇದ್ದಂತ ಫೋಟೋನ ಎರಡನ್ನೂ ಕೂಡ ನೆನ್ಪು ಮಾಡ್ಕೊಂಡು, ಹಾಗೆ ಆ ಆಲ್ಬಮ್ ಏನಿರುತ್ತೆ ಶಕುಂತಲಾರವರ ಆಲ್ಬಮ್, ಅದನ್ನ ತಕೊಂಡು ನಿಧಾನವಾಗಿ ಯಾರಿಗೂ ಗೊತ್ತಾಗದೇ ಇರೋ ರೀತಿ, ಅದ್ರಲ್ಲೂ ಶಕುಂತಲಾ ಅಮ್ಮನೆಯವರಿಗೆ ಗೊತ್ತಾಗದೇ ಇರೋ ರೀತಿ, ಸದ್ದು ಬರಬಾರ್ದು ಅನ್ನೋ ರೀತಿ ಮೆಲ್ಲಗೆ ಕಳ್ಳಿ ತರಾನೇ ಅಂತ ಹೇಳ್ಬೋದು, ಆ ರೀತಿ ನಿಧಾನವಾಗಿ ಫೋಟೋನ ತಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾಳೆ. ಹಾಗೆ ಫೋಟೋನು ಕೂಡ ತಗೋತಾಳೆ ಕೈಗೆ. ನೆಕ್ಸ್ಟ್ ಆ ಫೋಟೋ ತಗೋಬಿಟ್ಟೆ ಅಂತೇಳಿ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಆ ಫೋಟೋನ ಬಚ್ಚಿಟ್ಕೊಳ್ತಾಳೆ. ಫೋಟೋ ನೋಡ್ತಾ ಇದ್ರೆ ಹೋಲಿಕೆ ಆಗ್ತಾ ಇದೆ, ವಿಕ್ರಮ್ ನನ್ ಗಂಡ, ವಿಕ್ರಮ್ ಇವರ ಮಗ ಅಂತ ಹೇಳಿ ವೇದನಿಗೆ ಡೌಟ್ ಕಾಡ್ತಾ ಇರುತ್ತೆ. ಹಾಗೆ ಆ ಫೋಟೋನ ಹಾಗೆ ನೋಡ್ತಾ ನಿಂತ್ಕೊಂಡು ಅವ್ಳಿಗೆ ಏನಾದ್ರು ಒಂದ್ಸರಿ ಡೌಟ್ ಬಂದ್ರೆ ಅದು ಕ್ಲಿಯರ್ ಆಗೋ ತನಕ ಬಿಡೋದಿಲ್ಲ ವೇದ. ಹಾಗಾಗಿ ಅದನ್ನೇ ನೋಡ್ಕೊಂಡು ಆ ಫೋಟೋ ಮೇಲೆ ಡೌಟ್ ಪಡ್ತಾ ಇರ್ತಾಳೆ. ಬಂದು ಶಕುಂತಲಾ ಅಮ್ಮನವರ ಪಕ್ಕ ಮಲ್ಕೊಳ್ತಾಳೆ. ಇನ್ನೊಂದ್ ಕಡೆ ವಿಕ್ರಮ್ ತುಂಬಾ ಯೋಚನೆ ಮಾಡ್ಕೊಂಡು ಫೀಲಿಂಗ್ ಅಲ್ಲಿ ಗಾರ್ಡನ್ ಅಲ್ಲಿ ಕೂತ್ಕೊಂಡು ಬಾಟಲ್ಸ್ ಗಳನ್ನ ಮುಂದೆ ಇಟ್ಕೊಂಡು ಕುಡಿಯೋದಿಕ್ಕೆ ಅಂತ ಹೇಳಿ ಕೂತಿರ್ತಾನೆ. ಅಲ್ಲಿಗೆ ಬಾಲ ಮತ್ತೆ ಮುನ್ನ ಇಬ್ರು ಕೂಡ ಬಂದು ನೋಡ್ತಾರೆ. ಅವನ ಸ್ಥಿತಿ ನೋಡ್ಬಿಟ್ಟು, ಅಣ್ಣ ಯಾಕೆ ಈ ರೀತಿ ರಾತ್ರಿ ಎಲ್ಲ ಕೂತ್ಕೊಂಡಿದ್ಯಾ, ನಿದ್ದೆ ಮಾಡಿಲ್ವೇನೋ, ಈ ರೀತಿ ಕುಡಿತಾ ಇದೆಯಲ್ಲ, ನಿನ್ನ ಆರೋಗ್ಯ ಸ್ಥಿತಿ ಏನಾಗ್ಬೇಕು ಇಷ್ಟೊಂದು ಕುಡಿದ್ರೆ ಅಣ್ಣ ಅಂತ ಹೇಳಿ ಇಬ್ರು ಕೇಳ್ತಾ ಇರ್ಬೇಕಾದ್ರೆ, ಕೆಟ್ಟೋದ್ರೆ ಕೆಟ್ಟೋಗುತ್ತೆ ಬಿಡ್ರೋ, ನನ್ನ ಆರೋಗ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ, ನನ್ ಯಾರಿಗಾರ ಹೇಳು, ಕಾಳಜಿ ಮಾಡೋದಕ್ಕೆ ನನ್ ಹೆಂಡತಿ ಕೂಡ ಇಲ್ಲ, ಅವಳು ಕೂಡ ಬಿಟ್ಟೋದ್ಲು, ನನ್ ಬೇತಾಳ ಕೂಡ ಬಿಟ್ಟೋಗ್ ಆಯ್ತಲ್ಲ ಅಂತ ಹೇಳಿ ವಿಕ್ರಮ್ ಫೀಲ್ ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ, ಅವ್ರೇನ್ ಹಾಗೆ ಹೋಗ್ಬಿಡ್ತಾರೆ ನನ್ನ ಸ್ವಲ್ಪ ದಿನ ಅಷ್ಟೇ, ಬೇಜಾರಾದ್ಮೇಲೆ ಅವರೇ ಬರ್ತಾರೆ ವಾಪಸ್ಸು, ನೀನು ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ ಅಂತ ಹೇಳಿದಾಗ ವಿಕ್ರಮ್, ಇಲ್ಲ ಕಣ, ಆ ಕುಳ್ಳಿ ಇದ್ದಾಳಲ್ಲ, ಅವಳು ಸಾಮಾನ್ಯದವಳಲ್ಲ, ಅವಳು ಒಂದ್ಸರಿ ಡಿಸೈಡ್ ಮಾಡಿದ್ರೆ ಅವಳು ಯಾರ ಮಾತನ್ನು ಕೇಳೋದಿಲ್ಲ. ಅದ್ರಲ್ಲೂ ಅವಳು ಹೋಗಿರೋದು ಯಾರ ಮನೆಗೆ, ಆ ಅಮ್ಮನ ಮನೆಗೆ. ಆ ಅಮ್ಮ ಯಾವಾಗ ನೋಡಿದ್ರು ನನ್ ಸವಾಸ ಬಿಟ್ಬಿಡು ಅಂತ ಹೇಳ್ತಾ ಇರ್ತಾರೆ. ಇನ್ನ ಆ ಕುಳ್ಳಿ ಮತ್ತೆ ನನ್ ಮನೆಗೆ ನನ್ ಜೊತೆ ಬರ್ತಾಳ, ಇಲ್ಲ ಕಣ್ರು ಅವಳು ಬರೋದಿಲ್ಲ, ಅದು ಸಾಧ್ಯ ಇಲ್ಲ, ಸಾಧ್ಯ ಆಗದೆ ಇರೋ ಮಾತು, ಬಿಡ್ರು ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇದ್ರೆ, ಅಣ್ಣ ನೀನು ಇದೇ ರೀತಿ ಕುಡಿತಾ ಇದ್ರೆ ನಿನ್ ಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡೋಣ ಅಂತ ಹೇಳಿ ಮತ್ತೆ ಬಾಳ ಮತ್ತೆ ಮುನ್ನ ಇಬ್ರು ಹೇಳ್ತಾ ಇರ್ತಾರೆ. ಹಾಗೆ ವಿಕ್ರಮ್ ಅದನ್ನ ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಕಣ್ರ, ನಾನು ಹೀಗೆ ಇರ್ತೀನಿ, ನಾನು ಕುಡಿತಾನೆ ಇರ್ತೀನಿ, ನಂಗೆ ನಿದ್ದೆನೂ ಬೇಡ, ಊಟನೂ ಬೇಡ, ಏನು ಬೇಡ, ನಾನು ಕುಡಿತಾನೆ ಇರ್ತೀನಿ ಕಣ್ರ, ನನಗೆ ಬೇತಾಳ ಇಲ್ಲದೆ ಇರೋ ಮನೆಯಲ್ಲಿ ಇರೋದಿಕ್ಕೆ ಆಗೋದಿಲ್ಲ, ನನಗೆ ಇಷ್ಟನೂ ಇಲ್ಲ, ನಾನು ಆಚೆ ಕಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದಾಗ, ಆಚೆ ಕಡೆನ ಎಲ್ಲಣ್ಣ ಹೋಗ್ತಿದ್ಯಾ ಅಂತ ಹೇಳಿದಾಗ, ಬೇತಾಳ ಇಲ್ದೇ ಇರೋ ಮನೆಯಲ್ಲಿ ನನ್ನಿಂದ ಇರೋಕ್ ಆಗ್ತಾ ಇಲ್ಲ,
ಹೇಳಿ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಆವಾಗ ಬಾಳ ಮತ್ತೆ ಮುನ್ನ ಇಬ್ರು ಅಣ್ಣ ಏನೋ ಈ ರೀತಿ ಆಗ್ತಾ ಇದ್ದಾನೆ, ಅಣ್ಣನ ಪರಿಸ್ಥಿತಿನ ನನ್ನಿಂದ ನೋಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಇಬ್ರು ಮಾತಾಡ್ಕೊತಾ ಇರ್ತಾರೆ. ಇನ್ನೊಂದ್ ಕಡೆ ದಾಮೋದರ್ ಮತ್ತೆ ಈ ವೀರ ಹಾಗೆ ಎಲ್ಲ ವಸೂಲಿ ಆಯ್ತಾ ದುಡ್ಡು ಎಷ್ಟಾಗಿದೆ ಏನು ಅಂತ ಹೇಳಿ ಲೆಕ್ಕ ಆಗ್ತಾ ಇರ್ತಾರೆ. ಹಾಗೆ ಈ ಮಂತ್ ಅಲ್ಲಿ ಕಮ್ಮಿ ದುಡ್ಡು ಆಗಿದೆಯಲ್ಲ ಅಂತ ಕೇಳಿದಾಗ ಹೌದು ಪಾಪ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟೈಮ್ ಎಲ್ಲ ವಸೂಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇದೇ ರೀತಿ ಮಾತಾಡಿ ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ. ಇನ್ನ ಬಾಲ ಮತ್ತೆ ಮುನ್ನ ಇಬ್ರು ಕೂಡ ಬಂದು ಅಲ್ಲಿ ಕೂತ್ಕೊಳ್ತಾರೆ. ತಿಂಡಿ ತರಲೋ ಅಂತ ಹೇಳಿ ಮಾತಾಡ್ತಾ ಇದ್ದಾಗ ಹೊಟ್ಟೆ ತುಂಬ್ಸಕ್ಕೆ ಏನ್ ತರಲಿ ಅಂತ ಕೇಳ್ತಾನೆ. ಅವಾಗ ಹೊಟ್ಟೆ ತುಂಬ್ಸಕ್ಕೆ ತಾನೆ ಏನಾದ್ರೂ ಒಂದ್ ತಗೊಂಡ್ಬಾರೋ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಹಾಗೆ ಹೌದು ಕಣೋ, ಅತ್ತಿಗೆ ಇದ್ದಾಗ ನಮಗೋಸ್ಕರ ರುಚಿ ರುಚಿಯಾಗಿ ಮಾಡಿ ಬಡಿಸ್ತಾ ಇದ್ರು, ಈಗ ಅತ್ತಿಗೆ ಇಲ್ಲ, ಅತ್ತಿಗೆ ಇಲ್ದಿರೋ ಮನೆ ನೋಡಕ್ ಆಗ್ತಾ ಇಲ್ಲ, ಈಗ ಅತ್ತಿಗೆ ಏನಾದ್ರು ಬಂದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವೇನೋ ಅಂತ ಹೇಳಿ ಮುನ್ನ ಹೇಳ್ತಾ ಇರ್ತಾರೆ. ಅವಾಗ ಹೌದು ಕಣೋ, ಅತ್ತಿಗೆ ಮನೆಗ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಮನೆಗ್ ಬರ್ತಾರೆ ಕಣೋ, ಬಂದೇ ಬರ್ತಾರೆ, ನೋಡ್ತಾ ಇರು ಅಂತ ಹೇಳಿ ನನ್ ಮನ್ಸು ಹೇಳ್ತಾ ಇದೆ ಅಂತ ಹೇಳಿ ಬಾಳ ಹೇಳ್ತಾನೆ. ಇಬ್ರು ಇದೇ ರೀತಿ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಆ ಕಡೆ ವೇದ ಬರ್ತಾಳೆ. ವೇದ ಎಂಟ್ರಿ ಕೊಡ್ತಾಳೆ. ಕೊಟ್ಟಿದ್ದನ್ನ ನೋಡಿದಂತ ವೀರ ಮತ್ತೆ ತುಂಬಾ ಟೆನ್ಷನ್ ಆಗ್ತಾ ಇರ್ತಾನೆ. ಟೆನ್ಷನ್ ಅಲ್ಲಿ ಉರ್ಕೊಳ್ತಾ ಇರ್ತಾನೆ ವೇದನ್ ನೋಡಿ. ಆಗ ಪಪ್ಪ ಅಂತ ಹೇಳ್ಬಿಟ್ಟು ವೇದ ಬಂದಿದ್ದಾಳೆ ಅಂತ ಹೇಳಿ ಅವ್ರ ಪಪ್ಪನಿಗೂ ಕೂಡ ಸಿಗ್ನಲ್ ಕೊಡ್ತಾನೆ. ದಾಮೋದರ್ ಕೂಡ ಅಷ್ಟೇ ಶಾಕ್ ಅಲ್ಲಿ ಹೆದ್ದಿನ್ಕೊಳ್ತಾರೆ. ಹಲ್ ನೋಡು ಇಲ್ಲಿ ಅಂತ ಹೇಳಿ ಮುನ್ನ ಕೂಡ ಬಾಲನ್ನ ಮಾತಾಡಿಸ್ತಾ ಇರ್ತಾನೆ. ಆಗ ಮುನ್ನ ಕೂಡ ಅಷ್ಟೇ ಎಕ್ಸೈಟ್ಮೆಂಟ್ ನಲ್ಲಿ ಈ ಕಡೆ ತಿರುಗಿ ನೋಡ್ತಾ ಇರ್ತಾನೆ. ಅಲ್ಲಿ ವೇದ ಬಂದಿರ್ತಾಳೆ. ಅವಾಗ ವೇದ ಅತ್ತಿಗೆ ಅಂತ ಹೇಳಿ ಬಾಳ ಮತ್ತೆ ಮುನ್ನ ಇಬ್ರು ಕೂಡ ತುಂಬಾ ಖುಷಿ ಆಗಿರ್ಬೇಕಾದ್ರೆ ಏನ್ ಮೇಡಮ್ ಈ ಮನೆಗ್ ಬರೋದಿಲ್ಲ ಅಂತ ಹೇಳಿ ಹೋಗಿದ್ರಂತೆ, ಈಗ ಮತ್ತೆ ಬಂದ್ಬಿಟ್ಟಿದ್ದೀರಾ, ಯಾರ್ ಮಾತನ್ನ ಕೇಳ್ಕೊಂಡ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ದಾಮೋದರ್ ಪ್ರಶ್ನೆ ಮಾಡ್ತಾ ಇರ್ತಾರೆ. ಕೇಳಿಸಿಕೊಂಡಂತ ವೇದ ಏನನ್ನು ಮಾತಾಡಿದ್ರೆ ಸುಮ್ನೆ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾಳೆ. ವೇದ ಇಬ್ಬರನ್ನು ಸಹ ಗುರಾಯಿಸ್ತಾ ಇರ್ತಾಳೆ. ಏನ್ ಗುರಾಯಿಸ್ತಾ ಇದೀಯಾ, ಮಾತಾಡ್ತಾ ಇದೀನಿ ತಾನೆ, ಮಾತಾಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಯಾರ್ ಮಾತ್ ಕೇಳ್ಕೊಂಡು ಇಲ್ಲಿಗೆ ಬಂದಿದ್ಯಾ, ನಿನ್ನಿಷ್ಟದಂತೆ ಇಲ್ಲಿ ಇರೋಕಾಗುತ್ತಾ, ಇಲ್ಲ ನಿನ್ನಿಷ್ಟದಂತೆ ಈ ಮನೆಯಲ್ಲಿ ಇರೋಕ್ ಆಗಲ್ಲ, ಸಾಧ್ಯನೂ ಇಲ್ಲ, ಅಲ್ಲ ಬೇಕಾದಾಗ ಬರೋದು ಬೇಡ ಅಂದಾಗ ಹೋಗೋದು ಅನ್ನೋದಕ್ಕೆ ಇಲ್ಲಿ ಯಾರು ನಿನ್ನನ್ನು ಹೇಳೋರು ಕೇಳೋರು ಇಲ್ವಾ ಅಂತ ಹೇಳಿ ವೀರ ಪ್ರಶ್ನೆ ಮಾಡ್ತಾ ಇರ್ಬೇಕಾದ್ರೆ ಒಂಥರ ಧಮಕಿ ಹಾಕ್ತಾ ಇರ್ತಾನೆ ವೇದನಿಗೆ. ಆವಾಗ ದಾಮೋದರ್ ಇದ್ದವನು ನೋಡು ನನ್ ಮಗನಿಗೋಸ್ಕರ ನಿನ್ನನ್ನ ಸುಮ್ನೆ ಬಿಡ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ಅಂತ ಹೇಳ್ಬಿಟ್ಟು ವೇದನ ಕುತ್ತಿಗೆ ಇಚ್ಕೋದಿಕ್ಕೆ ಅಂತ ಹೇಳಿ ಕೈನ ಮುಂದಕ್ಕೆ ತಗೊಂಡೋಗಿ ಮತ್ತೆ ಕೈ ಮುಷ್ಟಿ ಹಿಡಿದು ಹಿಂದಕ್ಕೆ ತರ್ತಾನೆ. ಎಲ್ಲ ಮಾತಾಡ್ತಾ ಇದ್ರು ವೇದ ಸೈಲೆಂಟ್ ಆಗಿ ಹಾಗೆ ನಿಂತ್ಕೊಂಡಿರ್ತಾಳೆ. ಅವ್ರನ್ನ ಗುರಾಯಿಸ್ತಾ ಇರ್ತಾಳೆ. ಈ ದಾಮೋದರ್ ಇದ್ದವನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಯಾಕೆಂದ್ರೆ ಅವ್ರು ಅಷ್ಟೆಲ್ಲಾ ಮಾತಾಡ್ತಾ ಇದ್ರು ವೇದ ಸೈಲೆಂಟ್ ಆಗಿರೋದನ್ನ ನೋಡಿ ಎಷ್ಟೊಂದು ಕೋಪ ಮಾಡ್ಕೊಂಡು ಹುರ್ಕೋತಾ ಇರ್ತಾರೆ ಇಬ್ರುನು. ಹಾಗೆ ವೇದ ಅಲ್ಲಿಂದ ಹೊರಟೋಗ್ತಾಳೆ. ಅದನ್ನ ನೋಡಿದಂತಹ ಇಬ್ರು ಹುರ್ಕೊಂಡು ಏನ್ ಪಾಪ ಇವಳು ಈಗ ಹೋಗ್ತಾ ಇದ್ದಾಳೆ, ಇವಳು ನಮ್ಮ ಮನೇಲಿ ಹೇಗ್ ಬೇಕೋ ಆಗ ಆಟ ಆಡ್ಬಹುದು ಅಂತ ಅನ್ಕೊಂಡಿದ್ದಾಳ, ಅಲ್ಲ ಪಾಪ ನಾವ್ ಅಷ್ಟೆಲ್ಲಾ ಮಾತಾಡ್ತಾ ಇದ್ರು ಏನು ಮಾತಾಡ್ದೆ ಸೈಲೆಂಟ್ ಆಗಿ ಹೊರಟೋದ್ಲಲ್ಲ ಅಂತ ಹೇಳಿ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಅಣ್ಣ ಎಲ್ಲೋ ಅಣ್ಣ ಇರ್ಬೇಕಿತ್ತು ಕಣೋ ಈ ಟೈಮಲ್ಲಿ, ಅತ್ತಿಗೆ ವಾಪಸ್ ಏನೋ ಬಂದ್ರು, ಆದ್ರೆ ಅಣ್ಣ ಎಲ್ಲೋ ಅಂತ ಹೇಳಿ ಇಬ್ರು ಬಾಲಮ್ಮನ ಇಬ್ರು ಮಾತಾಡ್ಕೊತಾ ಇರ್ತಾರೆ. ಅತ್ತಿಗೆ ಬಂದ್ರು ಕಣ, ಇನ್ನ ನೋಡ್ತಾ ಇರು ಎಲ್ಲನೂ ಕೂಡ ಬದಲಾಯಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ, ಅತ್ತಿಗೆ ಏನೇನು ಮಾತಾಡದೆ ಹೋಗಿರೋದನ್ನ ನೋಡಿ ತುಂಬಾ ಭಯ ಆಗ್ತಿದೆ ಕಣೋ ನನಗೆ ಅಂತ ಹೇಳಿ ಮುನ್ನ ಹೇಳ್ತಾ ಇರ್ತಾನೆ. ಇಲ್ಲ ಕಣೋ ಅವ್ರ ಮನ್ಸೊಳಗಡೆ ಏನೋ ಲೆಕ್ಕಾಚಾರ ಆಗ್ತಾ ಇದಾರೆ, ಇವರಿಗೆ ಸರಿಯಾಗಿ ಉತ್ತರ ಕೊಡ್ತಾರೆ, ನೋಡ್ತಾ ಇರು ಅಂತ ಹೇಳಿ ಮುನ್ನ ಹೇಳ್ತಾ ಇರ್ತಾನೆ. ಹಾಗೆ ಏನ್ ಪಾಪ ಇವಳನ್ನು ನೀವು ಸೊಸೆ ಅಂತ ಒಪ್ಕೊಂಡ್ಬಿಟ್ರಾ ಅಂತ ಹೇಳಿ ವೀರ ಕೇಳ್ತಾ ಇರ್ಬೇಕಾದ್ರೆ ಸೊಸೆನೂ ಇಲ್ಲ ಕಸನೂ ಇಲ್ಲ, ನೋಡು ಇವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಅಂತ ಅಂದಾಗ ಅದನ್ನೇ ನಾನು ಮಾಡ್ತೀನಿ ಪಾಪ, ನೋಡ್ತಾ ಇರಿ ಪಾಪ ಅಂತ ಹೇಳಿ ವೀರ ಹೇಳ್ತಾನೆ. ಅವಾಗ ದಾಮೋದರ್ ಇದ್ದವನು ಬೇಡಪ್ಪ ಬೇಡ, ಹೀಗೆ ಮಾಡಿರೋದೇ ಸಾಕು, ನೀನ್ ಹೋಗಿ ಮಾಡ್ಕೊಂಡ್ ಬಂದಿದ್ಯಲ್ಲ ನನ್ ತಲೆಗ್ ತಂದಿದ್ಯಾ, ಈ ರೀತಿ ಮಾಡ್ಬೇಡ, ಇವತ್ತು ವಿಕ್ರಮ್ ನನ್ ವಿರುದ್ಧನೇ ಮಾತಾಡೋ ಹಾಗಾಗಿದ್ದಾನೆ, ಈ ರೀತಿ ಆಗೋದು ಬೇಡ ಅಂತ ಹೇಳಿ ದಾಮೋದರ್ ಹೇಳ್ತಾ ಇರ್ತಾರೆ. ಇದವನು ಏನ್ ಹೇಳ್ತಾ ಇದ್ದೀರಾ ಪಪ್ಪ ಅಂತ ಕೇಳಿದಾಗ ಹೌದು ಇವಳನ್ನ ಯಾವಾಗ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ, ಅಲ್ಲಿವರೆಗೂ ನೀನು ತುಂಬಾ ಸೈಲೆಂಟ್ ಆಗಿದ್ಬಿಡು, ಸುಮ್ನಿದ್ಬಿಡು ಅಂತ ಹೇಳಿ ದಾಮೋದರ ಹೇಳ್ತಾ ಇರ್ತಾನೆ. ಆಮೇಲೆ ವಿಕ್ರಮ್ ಎಲ್ಲೋಗಿದಾನ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಎಲ್ಲೋ ಕುಡಿತಾ ಇರ್ತಾನೆ, ಹೆಂಡತಿ ಮನೇಲಿ ಇದ್ದಿದ್ರೆ ಮನೇಲಿ ಇರ್ತಾ ಇದ್ದ, ಈಗೆಲ್ಲೋ ಹೋಗಿದ್ದಾನೆ ಅಂತ ಹೇಳಿ ವೀರ ಹೇಳ್ಬೇಕಾದ್ರೆ ಕುಡಿಯೋದಕ್ಕೆ ಮನೇಲಿ ಜಾಗ ಇರ್ಲಿಲ್ವಂತ ಅವನಿಗೆ ಅಂತ ಹೇಳಿ ದಾಮೋದರ ಹೇಳ್ತಾನೆ. ಮನೇಲಿ ಹೆಂಡತಿ ಇಲ್ದೆ ಅವನು ಹೇಗಿರ್ತಾನ ಪಪ್ಪ ಅಂತ ಹೇಳಿ ವೀರ ಹೇಳ್ತಾ ಇರ್ತಾನೆ. ಆಗ ತುಂಬಾ ಕೋಪ ಮಾಡ್ಕೊಂಡು ದಾಮೋದರು ವೀರ ಇಬ್ರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಅವನು ಎಲ್ಲಿದ್ರು ಬರ್ಬೇಕು ಕರಿಯೋ ಅವನನ್ನ ಅಂತ ಹೇಳಿದಾಗ ಏನ್ ಹೇಳ್ತಾ ಇದೀಯ ಪಪ್ಪ, ನಿನ್ ಹೆಂಡತಿ ಬಂದಿದ್ದಾಳೆ ಬಾ ಅಂತ ಹೇಳಿ ನಾನ್ ಕರಿಬೇಕಾ, ಇವಳನ್ನ ಮನೆಯಿಂದ ಓಡಿಸ್ಬೇಕು ಅಂತ ಹೇಳ್ತಾ ಇದ್ದವನು ನಾನು ಓಡಿಸೋದಿಕ್ಕೆ ಪ್ರಯತ್ನ ಪಟ್ಟವನು ನಾನು, ಇವಾಗ ನೀನ್ ಹೆಂಡತಿ ಮನೆಗ್ ಬಂದಿದ್ದಾಳೆ ಬಾರಪ್ಪ ಅಂತ ಹೇಳಿ ನಾನ್ ಕರಿಬೇಕಪ್ಪಪ್ಪ ಅಂತ ಹೇಳಿ ವೀರ ತುಂಬಾ ಕೋಪ ಮಾಡ್ಕೊಂಡು ಉರ್ಕೊಂಡು ಹೇಳ್ತಾ ಇರ್ತಾನೆ. ದಾಮೋದರ್ ಇದ್ದವಂತರು ವೀರ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ, ನೀನ್ ಇವಾಗ ಎಡವಟ್ ಮಾಡಿದ್ಯಾ, ಎಡವಟ್ ಮಾಡೋದು ನನಗ್ ಇಷ್ಟ ಇಲ್ಲ, 1 ನಿಮಿಷ ನೀನು ಇರು, ನಾನೇ ಕರಿತೀನಿ, ನಾನೇ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ದಾಮೋದರ್ ಇದ್ದವರು ವಿಕ್ರಮ್ಗೆ ಫೋನ್ ಮಾಡಿದ್ರೆ ವಿಕ್ರಮ್ ಫೋನ್ ಪಿಕ್ ಮಾಡ್ತಾ ಇರೋದಿಲ್ಲ.
ಇನ್ನೊಂದ್ ಕಡೆ ಕುಡಿದು ತೇಲಾಡ್ತಾ ಇರ್ತಾನೆ ವಿಕ್ರಮ್. ಈ ಕಡೆ ಬಾಲ ಮತ್ತೆ ಮುನ್ನ ಇಬ್ರು ಹೆಗ್ಲು ಮೇಲೆ ವಿಕ್ರಮ್ ಕೈನ ಹಾಕಿಸ್ಕೊಂಡು ಮನೆಗೆ ಕರ್ಕೊ ಬರ್ತಾ ಇರ್ತಾರೆ. ಅದೇ ಟೈಮಲ್ಲಿ ದಾಮೋದರ್ ಫೋನ್ ಮಾಡಿರೋದನ್ನು ನೋಡಿ ಪಪ್ಪ ಫೋನ್ ಮಾಡ್ತಾ ಇದ್ದಾರೆ ಕಣೋ ಅಂತ ಹೇಳಿ ಮುನ್ನ ಫೋನ್ ಪಿಕ್ ಮಾಡ್ತಾನೆ. ಆಗ ಎಲ್ಲೋ ಇದೀರಾ ಅಂತ ಕೇಳ್ದಾಗ ಜೋರಾಗಿ ದಾಮೋದರ್ ಕೇಳ್ತಾ ಇರ್ಬೇಕಾದ್ರೆ ವಿಕ್ರಮಣ್ಣನ ಜೊತೆಗಿದ್ದೀವಿ, ವಿಕ್ರಮಣ್ಣ ನಮ್ ಜೊತೆಲೇ ಇದ್ದಾನೆ ಅಂತ ಹೇಳಿ ಮುನ್ನ ಹೇಳ್ತಾ ಇರ್ತಾನೆ. ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ದಾಮೋದರ್ ಕೇಳಿದಾಗ ಹಾಗೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಕೇಳ್ತಾ ಇರ್ತಾರೆ. ಅವಾಗ ಅಣ್ಣ ಸ್ವಲ್ಪ ಜಾಸ್ತಿ ಕುಡಿದ್ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ವಿಕ್ರಮ್ ಹೇಗೇಗೋ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಬಾಲ ವಿಕ್ರಮ್ ಬಾಯಿನ ಮುಚ್ಕೊಳ್ತಾ ಇರ್ತಾರೆ. ಹಾಗೆ ನೋಡು ಅವನ ಜೊತೆನೆ ಇರ್ರಿ ಅಂತ ಹೇಳಿದೀನಿ ನಾನು, ಅದನ್ ಬಿಟ್ಟು ನಿಮ್ಗೆ ಏನ್ರ ಕೆಲ್ಸ ಕರ್ಕೊಂಡ್ ಬರ್ತಾ ಇದ್ದೀರಾ, ಅವನ ಮನೆಗೆ ಬರ್ತಾ ಇದ್ದಾನ ಅಂತ ಹೇಳಿ ಕೇಳಿದಾಗ ಹೌದು ಪಪ್ಪ ಇನ್ನ 5 ನಿಮಿಷದಲ್ಲಿ ಬರ್ತೀವಿ, ಇನ್ನ 5 ನಿಮಿಷ ಅಷ್ಟೇ ಅಂತ ಹೇಳಿ ಇಬ್ರು ಹೇಳ್ತಾ ಇರ್ತಾರೆ. ಅವಾಗ ವಿಕ್ರಮ್ ಹಾಗೆ ಬಾಲಮ್ಮನಿಗೆ ವಾರ್ನಿಂಗ್ ಕೂಡ ಮಾಡ್ತಾನೆ. ಪಪ್ಪ ಇಲ್ಲಿ ಏನ್ ನಡೀತಾ ಇದೆ, ಅಲ್ಲ ಆ 3 ಅಡಿ ಹುಡುಗಿ ನಮ್ಮನ್ನ ಆಟ ಆಡಿಸ್ತಾ ಇದ್ದಾಳೆ ಪಪ್ಪ, ಹೇಗ್ ಬೇಕೋ ಆಗ ಆಟ ಆಡಿಸ್ತಾ ಇದ್ದಾಳೆ ಅಂತ ಹೇಳಿ ವೀರ ದಾಮೋದರ್ಗೆ ಹೇಳ್ತಾ ಇರ್ತಾನೆ. ದಾಮೋದರ್ ಇದ್ದವನು ಗಾಢವಾಗಿ ಯೋಚನೆ ಮಾಡ್ಬಿಟ್ಟು ಇಲ್ಲ ಕಣೋ ಅವಳು ಮತ್ತೆ ವಾಪಸ್ ಬಂದಿದ್ದಾಳೆ ಅಂತಂದ್ರೆ, ಆ ಶಕುಂತಲಾ ಮನೆಗೆ ಹೋಗಿ ವಾಪಸ್ ಬಂದಿದ್ದಾಳೆ ಅಂತಂದ್ರೆ ಅವಳು ಏನೋ ಸ್ಕೆಚ್ ಹಾಕೊಂಡ್ ಬಂದಿದ್ದಾಳೆ ಕಣೋ, ಮುಂದೆ ನಮ್ಗೆ ಏನೋ ಕಾದಿದೆ ಅಂತ ಹೇಳಿ ದಾಮೋದರ್ ಹೇಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ವೇದ ರೂಮ್ ಒಳಗಡೆ ಬಂದ್ಬಿಟ್ಟು ಫೋಟೋ ತಗೊಳ್ತಾಳೆ. ಹಾಗೆ ಶಕುಂತಲಾ ಅವರ ಹತ್ರ ಇದ್ದಿದ್ ಫೋಟೋ, ಈ ಕಡೆ ವಿಕ್ರಮ್ ಕಡೆ ಇದ್ದಿದಂತ ಫೋಟೋ ಎರಡನ್ನೂ ಕೂಡ ಕೈಯಲ್ಲಿ ಹಿಡ್ಕೊಂಡು ನೋಡ್ತಾ ಇರ್ತಾಳೆ. ಹಾಗೆ ವಿಕ್ರಮ್ ಕಡೆ ಇದ್ದಂತ ಫೋಟೋನ ಗಲೀಜನ್ನೆಲ್ಲ ನಿಧಾನವಾಗಿ ಅವಳು ಒರೆಸೋದಿಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಅದನ್ನ ಕ್ಲೀನ್ ಮಾಡಿ ನೀಟ್ ಮಾಡೋದಕ್ಕೆ ಶುರು ಮಾಡ್ತಾ ಇರ್ತಾಳೆ. ಅದನ್ನ ಉರುವಿ ಒರೆಸ್ತಾ ಇರ್ತಾಳೆ. ನೀಟ್ ಮಾಡಿ ಎರಡನ್ನೂ ಸಹ ಜೊತೆಲಿ ಇಟ್ಕೊಂಡು ನೋಡ್ತಾಳೆ. ಆಗ ವಿಕ್ರಮ್ ಶಕುಂತಲಾ ಅಮ್ಮನ ಮಗ, ನನ್ನ ಗಂಡ ವಿಕ್ರಮ್ ಶಕುಂತಲಾ ಅವರವರ ಮಗ ಅಂತ ಹೇಳಿ ಅವಳಿಗೂ ಕೂಡ ಒಂದ್ ಶಾಕ್ ಆಗುತ್ತೆ. ಹಾಗೆ ಅವೆರಡು ಫೋಟೋಗಳನ್ನ ಒಂದೇ ಅಂತ ಹೇಳಿ ತಿಳ್ಕೊಂಡು ಕನ್ಫರ್ಮ್ ಕೂಡ ಮಾಡ್ಕೋತಾಳೆ. ಆ ಒಂದು ಫೋಟೋದಲ್ಲಿರೋದು ವಿಕ್ರಮ್ ಮತ್ತೆ ಶಕುಂತಲಾ ಅಮ್ಮ ಅನ್ನೋದು ಸತ್ಯ ಗೊತ್ತಾಗ್ಬಿಡುತ್ತೆ. ಹಾಗೆ ಖುಷಿ ಪಡ್ತಾ ಇರ್ತಾಳೆ. ಅಂದ್ರೆ ಶಕುಂತಲಾ ಅಮ್ಮನೇ ವಿಕ್ರಮ್ ಅವರ ತಾಯಿ ಅಂತ ಖುಷಿ ಪಡ್ತಾ ಇರ್ತಾಳೆ. ಅಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆ ವಿಡಿಯೋದಲ್ಲಿ ಮಾಮೂಲಿ ನೆನ್ನೆ ಹಾಕಿದ ವಿಡಿಯೋನೇ ಇರುತ್ತೆ. ಅಂದ್ರೆ ವಿಕ್ರಮ್ ಮನೆಗ್ ಬರ್ತಾನೆ, ಹಾಗೆ ವೇದಾಗಿ ಕ್ವಾಟ್ಲಿ ಕೊಡ್ತಾ ಇರ್ತಾನೆ. ಅವಳು ಯಾಕೋ ಈ ರೀತಿ ಚಿಕ್ಕ ಮಗು ತರ ಹಾಡ್ತಾ ಇದೀಯಾ ಅಂತ ಹೇಳ್ತಾಳೆ. ಹಾಗೆ ನನಗೆ ಅಮ್ಮ ಇಲ್ಲ ಬೇತಾಳ, ನಾನ್ ಚಿಕ್ಕ ಮಗುನೇ ಅಂತ ಹೇಳ್ತಾನೆ. ಹಾಗೆ ವೇದ ಸತ್ಯ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ವಿಕ್ರಮ್ ಶಕುಂತಲಾ ಅಮ್ಮ ನಿನ್ಗೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಆ ಒಂದು ಮುಂದಿನ ಸಂಚಿಕೆ ಪ್ರೊಮೋ ಮುಕ್ತಾಯ ಆಗಿರುತ್ತೆ. ಫ್ರೆಂಡ್ಸ್, ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.